ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಿಮಗೆ ಹಾಸ್ಟೆಲ್ ವಾರ್ಡನ್ಗೆ ನೋಟಿಫಿಕೇಶನ್ ಕಾಲ್ಫರ್ಮ್ ಮಾಡಿದ್ರು. ಓಕೆನಾ. ಈ ಹಾಸ್ಟೆಲ್ ವಾರ್ಡನ್ಗೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಏನು ನಿಮಗೆ ದಾಖಲಾತಿಗಳು ಬೇಕು, ನಿಮಗೆ ಎಲಿಜಿಬಿಲಿಟಿ ಏನು ಕ್ರೈಟೇರಿಯಾ ಇರಬೇಕಂತಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಈಗ ನೀವೇನು ಹಾಸ್ಟೆಲ್ ವಾರ್ಡನ್ ಏನು ಕೆಲಸ ಮಾಡೋಕ್ಕಂದ್ರೆ ಒಳ್ಳೆ ಸ್ಯಾಲರಿ ಕೂಡ ಇರುತ್ತೆ. ಓಕೆನಾ. ಯಾವ ಥರ ಕಷ್ಟಪಡೋ ಅವಶ್ಯಕತೆ ಇರೋಲ್ಲ. ಜಸ್ಟ್ ಸಿಂಪಲ್ ಆಗಿ ಏನಪ್ಪ ಅಂದರೆ ನೀವು ಅಲ್ಲಿರೋ ಮಕ್ಕಳನ್ನು ನೋಡ್ಕೋಬೇಕು. ಓಕೆನಾ. ಹಾಗಾಗಿ ಈ ಜಾಬ್ ಇರುತ್ತೆ. ಓಕೆನಾ. ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ನೇಹಿತರೆ, ಈ ನೇಮಕಾತಿ ವಿವರ ನೋಡೋಣ. ಏನಪ್ಪ ಈ ಜಾಬ್ ಅಪ್ಲೈ ಮಾಡೋಕೆ ಏನು ನೇಮಕಾತಿ ಕಂಡೀಷನ್ ಏನಿದಾವೆ ನೋಡ್ತಾ ಹೋಗೋಣ. ಈ ಸಂಸ್ಥೆ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಏನಪ್ಪಾ ಅಂದ್ರೆ ಇದು IIMB ಕಡೆಯಿಂದ ಏನಪ್ಪ ಬೆಂಗಳೂರಲ್ಲಿ ನೀವು ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡಬೇಕು. ಅದಾದ್ಮೇಲೆ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪ ಅಂದ್ರೆ ರೆಸಿಡೆಂಟಿ ಹಾಸ್ಟೆಲ್ ವಾರ್ಡನ್ ಆಗಿರುತ್ತೆ. ಇದು ರೆಸಿಡೆಂಟಿ ಹಾಸ್ಟೆಲ್ ವಾರ್ಡನ್ ಆಗಿ ಹುದ್ದೆಗಳಾಗಿರುತ್ತೆ. ಓಕೆನಾ. ಇದು ಒಟ್ಟು ಹುದ್ದೆಗಳು ಏನಪ್ಪ ಅಂದ್ರೆ ನಿಮಗೆ ವೇರಿಯಸ್ ಹುದ್ದೆಗಳಾಯ್ತು. ನೋಟಿಫಿಕೇಶನ್ ಪ್ರಕಾರ ನಿಮ್ಗೆ ಏನಪ್ಪ ಅಂದ್ರೆ ನಿಮ್ಗೆ ತುಂಬಾ ಹುದ್ದೆಗಳು ಖಾಲಿ ಇದಾವೆ. ಓಕೆನಾ. ಅದಾದ್ಮೇಲೆ ಉದ್ಯೋಗಸ್ಥರ ಬಂದ್ಬಿಟ್ಟು ಏನಪ್ಪ ಬೆಂಗಳೂರಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಓಕೆನಾ. ಇದು ಯಾವುದೇ ತರ ಬೇರೆ ಹಳ್ಳಿ ಕಡೆ ಇರೋದಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ನೀವು ಬೆಂಗಳೂರಲ್ಲಿ ಹಾಸ್ಟೆಲ್ ಒಳಗೆ ನೀವು ಕೆಲಸ ಮಾಡಕ್ಕಂತ ಇರುತ್ತೆ. ಅದಾದ್ಮೇಲೆ ಮಂತ್ಲಿ ವೇತನ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಮಂತ್ಲಿ ಸ್ಯಾಲರಿ ನೋಡಿ ಸಾಕಾಗ್ತೀರಿ. ಏನಪ್ಪಾ ಅಂದ್ರೆ ಯಾವುದೇ ತರ IT ಕಂಪನಿ ಕೂಡ ಕೊಡೋದು ಅಷ್ಟು ಕೊಡ್ತಾರೆ. ಏನಪ್ಪಾ 52,000 ನಿಮಗೆ ಪರ್ ಮಂತ್ ಸ್ಯಾಲರಿ ಕೊಡ್ತಾರೆ. ಓಕೆನಾ. ಅಪ್ಲಿಕೇಶನ್ ಯಾವ ತರ ಆಗೋದಪ್ಪ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆನಾ. ಇದಿಷ್ಟೇ ಸಂಸ್ಥೆ ಹೆಸರು, ಹುದ್ದೆಗಳು, ಉದ್ಯೋಗ ಸ್ಥಳ ಬಂದ್ಬಿಟ್ಟು ವೇತನ ಎಷ್ಟು ಕೊಡ್ತಾ ಅಂತ ಹೇಳಿದೆ. ಆಮೇಲೆ ಎಲ್ಲಿ ಅಪ್ಲೈ ಮಾಡ್ಕೊಂಡು ಹೇಳಿ ಅಂದೇ ಮುಖಾಂತರ ನೀವು ಅಪ್ಲೈ ಮಾಡಿ ಯಾವುದೇ ತರ ಆಫ್ಲೈನ್ ಇರುತ್ತಿಲ್ಲ. ಓಕೆನಾ. ಆಮೇಲೆ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಈ ಜಾಬ್ ನೀವು ಅಪ್ಲೈ ಮಾಡ್ಕೊಂಡು ಏನೇನು ಕಂಡೀಷನ್ ಇರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು ನನಗೆ ಅಂತ ನೋಡೋದಾದ್ರೆ ಎನಿ ಡಿಗ್ರಿ ಆಗಿರ್ಬೇಕು. ನೀವು ಯಾವುದೇ ಪದವಿ ಏನಪ್ಪ BA, BSc, BSc ಅಗ್ರಿ, ಇಂಜಿನಿಯರಿಂಗ್ ಯಾವುದೇ ಒಂದು ಡಿಗ್ರಿ ಆಗಿದೆ ನೀವು ಜಾಬ್ಗೆ ಅಪ್ಲೈ ಮಾಡಬಹುದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಯಾವುದೇ ಯೂನಿವರ್ಸಿಟಿ ಕಡೆಯಿಂದ ಏನಪ್ಪ ಇದೇ ಯೂನಿವರ್ಸಿಟಿ ಅಂತ ಯಾವುದೇ ಯೂನಿವರ್ಸಿಟಿ ಕಡೆಯಿಂದ ನೀವೇನಪ್ಪ ಅಂದ್ರೆ ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಯಾವುದೇ ಯೂನಿವರ್ಸಿಟಿ ಕಡೆ ಪಾಸ್ ಆದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡೋದಕ್ಕೆ. ಆಮೇಲೆ ವೇತನ ಸ್ಯಾಲರಿ ನೋಡ್ತಾ ಹೋಗೋಣ. ನಿಮ್ಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪರ್ ಮಂತ್ ಸ್ಯಾಲರಿ 51,000 ಸ್ಯಾಲರಿ ಕೊಡ್ತಾರೆ. ಅದಾದ್ಮೇಲೆ ಫಿಕ್ಸ್ಡ್ ಪೇ ಇರುತ್ತೆ. ಇದು ಪಕ್ಕ ಏನಪ್ಪಾ ಅಂದ್ರೆ ಫಿಕ್ಸ್ಡ್ ಆಗಿ 51,000 ಸ್ಯಾಲರಿ ಕೊಡ್ತಾರೆ. ಆಮೇಲೆ ಜಾಬ್ ಸ್ಟೆಬಿಲಿಟಿ ಏನಪ್ಪಾ ಜಾಬ್ ಕೂಡ ಸೆಕ್ಯೂರ್ ಆಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ. ಆಮೇಲೆ ಬೆಂಗಳೂರಿನ ಬೆಸ್ಟ್ ಸ್ಯಾಲರಿ ಜಾಬ್ ಅಂತ ಇದು ಏನಪ್ಪಾ ಬೆಂಗಳೂರಿಗೆ ನಿಮ್ಗೆ ಬೆಸ್ಟ್ 60,000 ಸ್ಯಾಲರಿ ಯಾರು ಕೊಡ್ತಾರೆ? IT ಕಂಪನಿಗಳು 15,000 20,000 ಕೊಡ್ತಾರೆ. ಓಕೆನಾ. ಹಾಗಾಗಿ ಇದು ಹಾಸ್ಟೆಲ್ ಆದ್ರೆ ನಿಮ್ಗೆ ತಿಂಗಳು 60,000 ಸಂಬಳ ಬರುತ್ತೆ. ಓಕೆನಾ. ಹಾಗೆ ಯಾವ ತರ ಮಾಡ್ತಾರಪ್ಪ ನೋಡಿದ್ರೆ ಮೊದಲು ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಯಾವುದೇ ತರ ಎಕ್ಸಾಮ್ ನಡೆಸೋದಿಲ್ಲ. ಡೈರೆಕ್ಟ್ ಇಂಟರ್ವ್ಯೂ ಕರ್ತಾರೆ. ನೀವು ಇಂಟರ್ವ್ಯೂ ಪಾಸ್ ಆದ್ರೆ ಜಸ್ಟ್ ಸಾಕು. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಕೊಡ್ತಾರೆ. ನಿಮಗೆ ಓನ್ಲಿ 3 ಸ್ಟೆಪ್. ಓಕೆ. ಮೊದಲು ಡೈರೆಕ್ಟ್ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಪಾಸ್ ಆದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಅಲ್ಲಿ ಪಾಸ್ ಆದ್ರೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಓಕೆ. ಇದಿಷ್ಟು 2 ಸ್ಟೆಪ್ ನೀವೇನಪ್ಪ ಈ ಜಾಬ್ ಸಿಗುತ್ತೆ. ಓಕೆ. ಜಸ್ಟ್ ಫಾರ್ 50,000 ಸಂಬಳ ಬರುತ್ತೆ ನಿಮಗೆ. ಓಕೆ. ಯಾವುದೇ ತರ ನಿಮಗೆ ಎಕ್ಸಾಮ್ ಇರೋದಿಲ್ಲ. ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಗೆ ಯಾವುದೇ ತರ ಅರ್ಜಿ ಶುಲ್ಕ ಇರೋದಿಲ್ಲ. ಓಕೆ. ಯಾವುದೇ ತರ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ. ಫ್ರೀ ಆಗಿ ನೀವೇನಪ್ಪ ಅಂದ್ರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆ. ಇದು ಯಾವ ತರ ಅಪ್ಲೈ ಮಾಡೋಕೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ. ಈಗ ಕಂಪ್ಲೀಟ್ ವಿಡಿಯೋ ನೋಡ್ತಾ ಹೋಗಿ. ಆಮೇಲೆ ಪ್ರಮುಖ ದಿನಗಳು ಸ್ಟಾರ್ಟ್ ಯಾವಾಗತ್ತಪ್ಪ ಅನ್ನೋದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದ್ಬಿಟ್ಟು ಫೆಬ್ರವರಿ 12ನೇ ತಾರೀಕು ಸ್ಟಾರ್ಟ್ ಆಗಿ ಫೆಬ್ರವರಿ 28ಕ್ಕೆ ನಿಮಗೆ ಲಾಸ್ಟ್ ಡೇಟ್ ಆಗಿರ್ಬೇಕು. ಕೇವಲ ಏನಪ್ಪ ನಿಮಗೆ 16 ದಿನಗಳ ಕಾಲ ನಿಮಗೆ ಟೈಮ್ ಕೊಡ್ತೀವಿ. ಕೇವಲ 15 ದಿನಗಳ ಕಾಲ ನಿಮಗೆ ಟೈಮ್ ಕೊಡ್ತೀವಿ ಅಪ್ಲಿಕೇಶನ್ ಹಾಕಿ. ಹಾಗಾಗಿ ಬೇಗ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಹೋಗೋಣ. ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದು. ನಿಮಗೆ ಅಪ್ಲೈ ಮಾಡೋಕೆ ಗೊತ್ತಾಗಿಲ್ಲ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡೋದು ಅದನ್ನು ಕೂಡ ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿ ಯಾವ ತರ ಅಪ್ಲೈ ಮಾಡಕಪ್ಪ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಹೋಗ್ತೀರಾ. ಅಲ್ಲಿ ಸ್ಕ್ರೀನ್ ಮೇಲೆ ಕೆರಿಯರ್ ಸೆಕ್ಷನ್ ಅಂತ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಫೈಂಡ್ ಹಾಸ್ಟೆಲ್ ವಾರ್ಡನ್ ಅಂತ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಫಿಲ್ ಮಾಡ್ತಾ ಹೋಗಿ. ಆಮೇಲೆ ಅವ್ರು ಏನೇನು ಕೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಏನೇನು ಕೇಳ್ತಾರೆ ಎಲ್ಲ ಫಾರ್ಮ್ ಫಿಲ್ ಮಾಡ್ತಾ ಹೋಗಿ. ಆಮೇಲೆ ನಿಮ್ದು ಏನೇನು ಡಾಕ್ಯುಮೆಂಟ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ, ಫೋಟೋ ಅಪ್ಲೋಡ್ ಮಾಡಿ, ಸಿಗ್ನೇಚರ್ ಅಪ್ಲೋಡ್ ಮಾಡಿ, ಎಲ್ಲ ಅಪ್ಲೋಡ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಫೈನಲ್ ಆಗಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ನೆಕ್ಸ್ಟ್ ನೀವೇನಪ್ಪ ಅಂದ್ರೆ ನಿಮ್ದು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಫೋನ್ ಒಳಗೆ PDF ಸೇವ್ ಮಾಡಿ ಇಟ್ಕೋಬೇಕು. ಓಕೆ. ಯಾಕಪ್ಪ ಅಂದ್ರೆ ನೀವು ಇಂಟರ್ವ್ಯೂ ಮುಗಿದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದ ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಈ ಅಪ್ಲಿಕೇಶನ್ ಫಾರ್ಮ್ ತೋರಿಸಿಲ್ಲ ಅಂದ್ರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಹಾಗಾಗಿ ಅದನ್ನ ಸೇವ್ ಮಾಡಿ ಇಟ್ಕೋಬೇಕು. ಓಕೆನಾ. ಅದ ನೆಕ್ಸ್ಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತಾನೆ. ಓಕೆ. ಆಮೇಲೆ ದಾಖಲಾತಿಗಳು ಏನ್ ಬೇಕಪ್ಪ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು, ಆಮೇಲೆ ಆಧಾರ್ ಕಾರ್ಡ್ ಬೇಕು, ನಿಮ್ಗೆ ಯಾವ್ದೊಂದು ರಿಸ್ಯೂಮ್ ಬೇಕು, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಕೊಡಿ. ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲಪ್ಪ ಅಂದ್ರೆ ಬಂದ್ರೆ ಆರಾಮಾಗಿ ಪಾಸ್ಪೋರ್ಟ್ ಸೈಜ್, ಆಧಾರ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಆಮೇಲೆ ನಿಮ್ಮ ರಿಸ್ಯೂಮ್ ಆಗಿರ್ಬೋದು, ಆಮೇಲೆ ಆಧಾರ್ ಕಾರ್ಡ್ ಕೂಡ ರೇಷನ್ ಕಾರ್ಡ್ ತಗೊಂಡು ಹೋಗ್ಬೇಕು. ಓಕೆನಾ. ರಿಸ್ಯೂಮ್ ಏನೋ ಮಾಡಕ್ ಗೊತ್ತಿಲ್ಲಪ್ಪ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಯಾವ ತರ ನಾನು ರಿಸ್ಯೂಮ್ ಕ್ರಿಯೇಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಓಕೆನಾ. ಅದಾದ್ಮೇಲೆ ಉದ್ಯೋಗ ಲಾಭಗಳು ಇದನ್ನ ಜಾಬ್ ತೆಗೆದು ನಮಗೆ ಏನೋ ಲಾಭ ಸಿಗುತ್ತೆ ನೋಡೋದಾದ್ರೆ ಮೊದಲನೇ ಬಂದ್ಬಿಟ್ಟು ನಿಮ್ಗೆ 5 ಸ್ಯಾಲರಿ ಕೊಡ್ತಾರೆ. 60,000 ಸ್ಯಾಲರಿ ಯಾರು ಕೊಡ್ತಾರೆ? 5 ಸ್ಯಾಲರಿ ಕೊಡುತ್ತೆ. ಆಮೇಲೆ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಏನಪ್ಪ ಒಂದು ಪ್ರೆಸ್ಟೀಜ್ ಆಗಿದೆ ಇನ್ಸ್ಟಿಟ್ಯೂಟ್ ಒಳಗೆ ಜಾಬ್ ಮಾಡ್ತೀರಾ. ಆಮೇಲೆ ಲೊಕೇಶನ್ ಒಂದು ಏನಪ್ಪ ಒಂದು ಐಟೆಕ್ ಸಿಟಿ ಒಳಗೆ ಬೆಂಗಳೂರಲ್ಲಿ ಕೆಲಸ
ಮಾಡ್ತೀರಾ, ಆಮೇಲೆ ನಿಮ್ದು ಕೆರಿಯರ್ ಗ್ರೋತ್ ಕೂಡ ಆಗುತ್ತೆ, ಆಮೇಲೆ ಪ್ರೊಫೆಷನಲ್ ಎನ್ವೈರನ್ಮೆಂಟ್ ಕೂಡ ನೀವು ಅಲ್ಲಿ ಕೆಲಸ ಮಾಡ್ತಾ ಹೋಗ್ತೀರಾ. ಓಕೆನಾ, ಇದಿಷ್ಟು ಹುದ್ದೆಗಳಲ್ಲಿ ಬರುವ ಲಾಭಗಳಂತ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ಇದಿಷ್ಟು ಏನಪ್ಪ ಆಸ್ಟ್ರೋಡನ್ಗೆ ಯಾವ ತರ ಅಪ್ಲೈ ಮಾಡೋದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಓದ್ಬೇಕನ. ಇನ್ನು ಏನಪ್ಪಾ ಅಂದ್ರೆ ನಮ್ದು ವೆಬ್ಸೈಟ್, ಕೆಲವೊಂದು ವೆಬ್ಸೈಟ್ಗಳು ಇದಾವೆ, ಅದು ಜಾಯ್ನ್ ಆಯ್ತು ನೀವು, ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಅಪ್ಡೇಟ್ ಬರಲಿ, ಯಾವುದೋ ರಿಸಲ್ಟ್ ಬರಲಿ, ಏನೇ ಬರಲಿ, ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಹಾಗೆ ವಾಟ್ಸಪ್ ಜಾಯ್ನ್ ಆಗ್ಬೋದು, ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಜಾಯ್ನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಕೊಟ್ಟಿರ್ತೀನಿ, ಇದು ಕಂಪ್ಲೀಟ್ ಓದ್ಕೊಳ್ಳೋಕೆ. ಆಮೇಲೆ ಅಪ್ಲೈ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ಏನಪ್ಪ ಅಪ್ಲೈ ಮಾಡಬಹುದು. ಆಮೇಲೆ ಅಫಿಷಿಯಲ್ ವೆಬ್ಸೈಟ್ ಕೊಡ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಕೊಂಡು. ಇದಿಷ್ಟು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋದು. ಓಕೆನಾ, ಏನಪ್ಪಾ ಅಂದ್ರೆ ಇನ್ನೊಂದು ನೀವೇನು ಆಸ್ಟ್ರೋಡನ್ ರಿಕ್ರೂಟ್ಮೆಂಟ್ ಏನೋ ಒಂದು ಎಕ್ಸಲೆಂಟ್ ಕೆರಿಯರ್ ಆಪರ್ಚುನಿಟಿ ಏನಪ್ಪ ಅಂದ್ರೆ ಇದು ಒಂದು ಈಗ ಏನಪ್ಪ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ತರ ಜಾಬ್ ಬಿಡ್ತಾ ಇಲ್ಲ. ಹಾಗಾಗಿ ಬಿಟ್ಟಿರೋ ಜಾಬ್ನ ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಳೋಕೆ ಮುಂದೆ ಯಾವಾಗ ಬರುತ್ತೆ ಎಲ್ಲ ಗೊತ್ತಿಲ್ಲ, ಹಾಗಾಗಿ ಯೂಸ್ ಮಾಡ್ತಾ ಹೋಗ್ಬೇಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ ಆಸ್ಟ್ರೋಡನ್ ನೇಮಕಾತಿ ಕಂಪ್ಲೀಟ್ ಆಗಿ ವಿವಿಧ ಹುದ್ದೆಗಳು ಏನಪ್ಪಾ ಅಂದ್ರೆ ಕಂಪ್ಲೀಟ್ ವಿಡಿಯೋ ನೋಡ್ತಾ ಕೊನೆ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 28ನೇ ತಾರೀಕು ನಿಮ್ದು ಕೊನೆ ದಿನಕ್ಕೆ ಆಯ್ತು. ಹಾಗಾಗಿ ಬೇಗ ನೀವು ಹೋಗಿ ಅಪ್ಲೈ ಮಾಡ್ಕೋಕೆನಾ. ನಾನು ಇದನ್ನ ಯಾವ ತರ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ, ಇದಿಷ್ಟು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಆಯ್ತು. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆನಾ. ಧನ್ಯವಾದಗಳು.